ತಿಂಗಳ ನಂತರ ರಾಹುಲ್ ಗಾಂಧಿ ಅವರು ನಮ್ಮ ರಾಜ್ಯಕ್ಕೆ ಭೇಟಿ ನೀಡಿದ್ರು. ಇದ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅವ್ರು ಮೀಟ್ ಆದ್ರು. ಬಹಳಷ್ಟು ಹೊತ್ತು ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಅವರು ಮಾರ್ಮಿಕವಾದ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇದೆ. ರಾಹುಲ್ ಗಾಂಧಿ ಭೇಟಿ ಬೆನ್ನಲ್ಲೇ ಡಿ.ಕೆ. ಮಾರ್ಮಿಕ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಏನಂತ ಇದೆ ಅಂದ್ರೆ, ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಈಗಂತ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಡಿ.ಕೆ. ಶಿವಕುಮಾರ್ ಪೋಸ್ಟ್ ಹಂಚಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಭೇಟಿಯ ಜೊತೆಗೆ ಈ ಬೆನ್ನಲ್ಲೇ ಅಂದ್ರೆ ಅವ್ರು ಮೀಟ್ ಮಾಡಿದ ನೆಕ್ಸ್ಟ್ ಡೇ ಡಿ.ಕೆ.ಶಿ ಪೋಸ್ಟ್ ಹಂಚಿಕೊಂಡಿರೋದು. ರಾಹುಲ್ ಗಾಂಧಿಯಿಂದ ಡಿ.ಕೆ. ಶಿವಕುಮಾರ್ಗೆ ಅಭಯ ಸಿಗತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರೋದು. ಈಗಾಗಲೇ ರಾಜ್ಯಕ್ಕೆ ಅಥವಾ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದು 2.5 ವರ್ಷ ಕಂಪ್ಲೀಟ್ ಆದ್ರೂ ಕೂಡ ಬೃಹತ್ ಕಾರ್ಯಕ್ರಮವನ್ನ ಇಟ್ಕೊಳ್ಬೇಕಾಗಿತ್ತು. ಆದ್ರೆ ವರಿಷ್ಠ ಯಾರು ಕೂಡ ರಾಜ್ಯಕ್ಕೆ ಬರೋದಕ್ಕೆ ಮನಸ್ಸು ಮಾಡಲಿಲ್ಲ. ಯಾವ ಕಾರಣಕ್ಕೆ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ಬಿಹಾರ ಎಲೆಕ್ಷನ್ ಇತ್ತು. ಆ ಸಂದರ್ಭದಲ್ಲಿ ಸೋತು ಸುಣ್ಣವಾದ ನಂತರದಲ್ಲಿ ರಾಹುಲ್ ಗಾಂಧಿ ಫಾರಿನ್ಗೆ ಹೋದ್ರು. ಅದಾದ ಮೇಲೆ ಎಐಸಿಸಿ ಅಧ್ಯಕ್ಷರು ಬಂದರು. ರಾಜ್ಯಕ್ಕೆ ಏನೇನು ಸಮಸ್ಯೆ ಇದೆ, ಸಚಿವರು ಹಾಗೆ ಶಾಸಕರ ಹತ್ರ ದೂರು ಅಹವಲು ಎಲ್ಲವನ್ನ ಕೂಡ ಕೇಳ್ಕೊಂಡು ಹೋಗಿದ್ರು. ಅದಾದ ನಂತರದಲ್ಲಿ 2 ಬಾರಿ ಡಿ.ಕೆ. ಶಿವಕುಮಾರ್ ಹಾಗೆ ಅವರ ಆಪ್ತ ಬಣದವರು ಕೂಡ ದೆಹಲಿ ಅಂಗಳಕ್ಕೆ ಹೋಗಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಬರೀ ಗೈನಲ್ಲಿ ವಾಪಸ್ ಬಂದ್ರು. ಹಾಗಾಗಿ ಇಲ್ಲಿವರೆಗೂ ಕೂಡ ಅವ್ರ ಜೊತೆ ಮೀಟ್ ಮಾಡೋದಕ್ಕೆ ಸಮಯಾವಕಾಶ ಸಿಗಲಿಲ್ಲ. ಅದರ ಜೊತೆಗೆ ಈಗಾಗಲೇ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಬೆನ್ನೆಲುಬಾಗಿ ನಿಂತಿರುವಂತಹ ಸೋನಿಯಾ ಗಾಂಧಿ ಅವರು ಕೂಡ ಮೂಗ್ ತೋರಿಸುವಂತ ಪ್ರಯತ್ನ ಮಾಡಲಿಲ್ಲ. ಅದಾದ ನಂತರದಲ್ಲಿ ನಿನ್ನೆ ರಾಹುಲ್ ಗಾಂಧಿ ಅವರು ನಮ್ಮ ರಾಜ್ಯಕ್ಕೆ ಬರ್ಬೇಕಂತ ಬರಲಿಲ್ಲ, ಬಂದಿದ್ರಾದ್ರೆ ತಮಿಳುನಾಡಿಗೆ ಹೋಗ್ಬೇಕಾಗಿತ್ತು, ಬಂದಿದ್ರು. ಇನ್ನು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಮಾತ್ರ ಟ್ವೀಟ್ ಮಾಡಿರೋದಲ್ಲ, ಅವರ ಸಹೋದರ ಸುರೇಶ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಯಶಸ್ಸಿನ ಮೊದಲ ಹೆಜ್ಜೆಯ ಪ್ರಯತ್ನ ಅಂದಿದ್ದಾರೆ. ಸತತ ಪ್ರಯತ್ನದ ಫಲವೇ ಯಶಸ್ಸು ಅಂತ ಪೋಸ್ಟ್ ಹಂಚಿಕೊಂಡಿರೋದು. ಹಾಗಾಗಿ ಕುತೂಹಲ ಮೂಡಿಸ್ತಾ ಇದೆ. ಡಿ.ಕೆ. ಸುರೇಶ್ ಪೋಸ್ಟ್ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರೋದು. ಡಿ.ಕೆ. ಸುರೇಶ್ ಒಟ್ಟಲ್ಲಿ ಡಿ.ಕೆ. ಬ್ರದರ್ಸ್ ಇಬ್ರು ಕೂಡ ಪೋಸ್ಟ್ ಮಾಡಿದ್ದಾರೆ. ಒಟ್ಟಲ್ಲಿ ಅವ್ರಿಗೆ ಟ್ರೈ ಮಾಡ್ತಿರ್ಬೇಕು ಅನ್ನೋದನ್ನ ಮಾತ್ರ ಪೋಸ್ಟ್ ನಲ್ಲಿ ಹಂಚ್ಕೊಂಡಿದ್ದಾರೆ. ಗಮನಿಸ್ತಾ ಇದ್ರಲ್ಲ, ಪ್ರಯತ್ನ ವಿಫಲವಾದ್ರೂ ಕೂಡ ಪ್ರಾರ್ಥನೆ ವಿಫಲ ಆಗೋದಿಲ್ಲ. ಇದೇನು ಮೊದಲ ಬಾರಿ ಕೊಡ್ತಾ ಇರುವಂತ ಹೇಳಿಕೆ ಖಂಡಿತವಾಗ್ಲೂ ಅಲ್ಲ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ಗೆ ತದ್ವಿರುದ್ಧವಾಗಿರುವಂತಹ ಧರ್ಮಗಳಿಗೆ ಸಂಬಂಧಪಟ್ಟಂತೆ ದೇವರ ಹತ್ರ ಹೋಗೋದು, ಪ್ರಾರ್ಥನೆಯನ್ನ ಸಲ್ಲಿಸೋದು, ಟೆಂಪಲ್ ರನ್ ಮಾಡೋದು ಕೂಡ ಒಂದಷ್ಟು ಕೆಂಗಣ್ಣಿಗೆ ಕಾರಣವಾಗಿತ್ತು. ಆಗ್ಲೂ ಕೂಡ ಸಿಎಂ ಬದಲಾವಣೆಯ ವಿಚಾರ ಹತ್ರ ಬರ್ತಾ ಇದ್ದಂತೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆಗಳಲ್ಲಿ ಇದು ಕೂಡ ಒಂದು ಪ್ರಯತ್ನಗಳು ವಿಫಲವಾದ್ರೂ ಕೂಡ ಪ್ರಾರ್ಥನೆಗಳು ಕೈ ಕೊಡೋದಿಲ್ಲ ಅನ್ನುವಂತ ರೀತಿಯಲ್ಲಿ. ಮತ್ತೆ ರಾಹುಲ್ ಗಾಂಧಿ ಅವರು ಬಂದ್ರು ನಿನ್ನೆ ಬಹಳ ಮುಖ್ಯವಾಗಿ ಗಮನಿಸಬೇಕು. ಸಿಎಂ ಸಿದ್ದರಾಮಯ್ಯ ಅವರು ಹೂಗುಚ್ಛ ನೀಡಿ ಅಲ್ಲಿ ಎಚ್.ಸಿ. ಮಹದೇವಪ್ಪ ಇದ್ರು, ಜೊತೆಗೆ ಕೆ.ಜೆ. ಜಾರ್ಜ್ ಇದ್ರು, ಅವ್ರನ್ನ ಮಾತ್ರ ಗಮನಿಸ್ತಾ ಹೋಗ್ತಾ ಇದ್ರು. ಬಟ್ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಮಾತ್ರ ಇದು ಏನು ನಂಗೆ ಸಂಬಂಧನೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಕೈ ಕಟ್ಕೊಂಡು ಮೂಲೆಯಲ್ಲಿ ನಿಂತಿದ್ರು. ಹಾಗಾಗಿ ಅವರಿಗೆ ಬೇಕಾದಂತ ರೀತಿಯಲ್ಲಿ ಅಥವಾ ಅವ್ರು ಅಂದುಕೊಂಡಂತ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ಮಾತನಾಡೋದಕ್ಕೆ ಸಿಗಲಿಲ್ವಾ ಅನ್ನುವಂತ ಪ್ರಶ್ನೆ ಇಲ್ಲ. ಅದಕ್ಕಿಂತ ಬಹಳ ದೊಡ್ಡ ವಿಚಾರ, ಅವ್ರು ಬಂದಿರೋದು ನಮ್ಮ ರಾಜ್ಯದ ಸ್ಥಿತಿಗತಿ ಬಗ್ಗೆ, ಕುರ್ಚಿ ಕಾದಾಟದ ಬಗ್ಗೆ ಮಾತನಾಡೋದಕ್ಕಲ್ಲ, ತಮಿಳುನಾಡಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಬಂದ್ರು. ಸದ್ಯದ ಮಟ್ಟಿಗೆ ಅವ್ರು ಬಂದ ನಂತರದಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಮಾಡಿರುವಂತಹ ಪೋಸ್ಟ್ ಬಹಳಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ.